ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅದೊಂದು ಕಾಲ ಇತ್ತು. ಆಗ ಇವರು ನಟ, ಇವರು ನಿರ್ದೇಶಕ, ಇವರು ಹೀರೋ, ಇವರು ವಿಲನ್, ಇವರು ಸಂಗೀತ ನಿರ್ದೇಶಕ, ಹೀಗೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರನ್ನ ಗುರುತಿಸೋ ರೀತಿಯಲ್ಲಿ ಸಿನಿಮಾ ವಲಯದಲ್ಲಿ ವ್ಯಕ್ತಿಗಳು ಗುರುತಿಸ್ಕೊಳ್ತಾ ಇದ್ರು. ಯಾರು ಕೂಡ ತಮ್ಮ ವ್ಯಾಪ್ತಿಯನ್ನ ಬಿಟ್ಟು ಬೇರೆ ಕಡೆ ನೋಡೋದಕ್ಕೆ ಯೋಚನೆ ಕೂಡ ಮಾಡ್ತಾ ಇರ್ಲಿಲ್ಲ. ಆ ರೀತಿ ಮಾಡಬೇಕು ಅಂತಿದ್ದವರಿಗೆ ಹೇಳುವಂತ ಸಪೋರ್ಟ್ ಕೂಡ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆಯಲ್ಲ, ಯಾರಿಗೂ ಕೂಡ ಇಂಥದ್ದೇ ಕೆಲಸ ಫಿಕ್ಸ್ ಅನ್ನೋ ಹಾಗಿಲ್ಲ. ಅವರವರ ಇಷ್ಟ, ಅವರವರ ತಾಕತ್ತು, ಅವರವರ ದೃಷ್ಟಿಕೋನ, ಆಲೋಚನೆಗಳಿಗೆ ತಕ್ಕಂತೆ ಜನರು ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೀರೋ ಆದವರು ವಿಲನ್ ಕೂಡ ಆಗ್ತಾರೆ, ಡೈರೆಕ್ಷನ್ ಮಾಡ್ತಾ ಇದ್ದವರು ಆಕ್ಟರ್ ಕೂಡ ಆಗ್ತಾರೆ, ಹಾಡು ಹೇಳ್ತಾ ಇದ್ದವರು ನಟಿಸೋದಕ್ಕೆ ಕೂಡ ಶುರು ಮಾಡ್ತಾರೆ. ಹೀಗೆ ಈ ಪೈಕಿ ಮೊದಲು ನಿರ್ದೇಶನವನ್ನ ಸೀರಿಯಸ್ ಆಗಿ ತಗೊಂಡು ಸಕ್ಸಸ್ ಆಗಿ ನಂತರ ಆಕ್ಟಿಂಗ್ ಅಲ್ಲಿ ಗಮನ ಸೆಳೆದವರು ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಲಿಸ್ಟ್ ನಲ್ಲಿರೋ ಮೊದಲನೆಯವರು ನಮ್ಮ ಕನ್ನಡದ ಉಪೇಂದ್ರ. ಉಪೇಂದ್ರ ಕೇವಲ ಡೈರೆಕ್ಟರ್ ಅಥವಾ ಆಕ್ಟರ್ ಅಲ್ಲ, ಟ್ರೆಂಡ್ ಸೆಟರ್ ಅನ್ನೋದನ್ನ ಇಡೀ ಭಾರತ ಚಿತ್ರರಂಗ ಒಪ್ಕೊಳ್ಳುತ್ತೆ. ಲೆಜೆಂಡ್ ಕಾಶಿನಾಥ್ ಅವರ ಜೊತೆ ಕೆಲಸ ಮಾಡಿ ಸಿನಿಮಾ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋ ಉಪೇಂದ್ರ ತರ್ಲೆ ನನ್ನ ಮಗ ಅನ್ನೋ ಕಾಮಿಡಿ ಸಿನಿಮಾದಲ್ಲಿ ತಮ್ಮ ಸ್ಟ್ಯಾಮಿನಾ ಏನು ಅನ್ನೋದನ್ನ ತೋರಿಸ್ತಾರೆ. ಅದಾದ ಬಳಿಕ ಆಮೇಲೆ ಓಂ, ಈ ಮೂರು ಸಿನಿಮಾಗಳ ಜಾನರ ಬೇರೆ ಬೇರೆ ಆಗಿದ್ರು ಮೂರು ಕೂಡ ಸೂಪರ್ ಹಿಟ್ ಆಗುತ್ತವೆ. ಕನ್ನಡದ ಟಾಪ್ ಡೈರೆಕ್ಟರ್ ಸಾಲಿಗೆ ಸೇರ್ಕೊಂಡಿದ್ದ ಹೊತ್ತಲ್ಲೇ ತಮಗೆ ತಾವೇ ಆಕ್ಷನ್ ಕಟ್ ಹೇಳ್ಕೊಂಡು ಎ ಹಾಗೂ ಉಪೇಂದ್ರ ಅನ್ನೋ ಸಿನಿಮಾವನ್ನ ಮಾಡ್ತಾರೆ. ಅಲ್ಲಿಂದ ಶುರುವಾದ ಉಪ್ಪಿ ಕ್ರೇಜ್ ಮೊನ್ನೆ ರಿಲೀಸ್ ಆಗಿರೋ UI ಸಿನಿಮಾ ತನಕ ಕಂಟಿನ್ಯೂ ಆಗ್ತಾನೆ ಇದೆ. ಹೊಸತನಕ್ಕೆ ಕೇರ್ ಆಫ್ ಅನಿಸ್ಕೊಂಡಿರೋ ಉಪೇಂದ್ರ ಸಿನಿಮಾ ಮಟ್ಟಿಗೆ ಸಕಲ ಕಲಾ ವಲ್ಲಭ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಇನ್ನೊಬ್ರು ರಿಷಬ್ ಶೆಟ್ಟಿ. ಇವರಿಗೆ ಉಪೇಂದ್ರ ಇನ್ಸ್ಪಿರೇಷನ್ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಇವರು ಆಕ್ಟರ್ ಆಗ್ಬೇಕು ಅಂತಲೇ ಆಸೆ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದು ಅನ್ನೋದನ್ನ ಹಲವು ಇಂಟರ್ವ್ಯೂಗಳಲ್ಲಿ ಅವರೇ ಹೇಳ್ಕೊಂಡಿದ್ರು. ಅದರಂತೆಯೇ ಮೊದಲು ಬೆಳ್ಳಿ ತೆರೆ ಮೇಲೆ ಇವರು ಆಕ್ಟರ್ ಆಗಿನೇ ಕಾಣಿಸ್ಕೊಂಡಿದ್ರು. 2012ರಲ್ಲಿ ತುಗಲಕ್ನಲ್ಲಿ ವಿಲನ್ ಆಗಿ ಕೆಲಸ ಮಾಡಿ ನಂತರ ಒಂದೆರಡು ಸಿನಿಮಾಗಳಲ್ಲಿ ಹಾಗೆ ಬಂದು ಹೀಗೆ ಹೋಗಿ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ರಿಷಬ್ಗೆ ಅಷ್ಟೊಂದು ಸ್ಕೋಪ್ ಸಿಕ್ಕಿರಲಿಲ್ಲ. ನಂತರ ರಿಕ್ಕಿ ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡಿ ನಿರ್ದೇಶಕ ಅಂತ ಅನ್ನಿಸ್ಕೊಳ್ತಾರೆ. ಅದಾದ ಬಳಿಕ ಬಂದ ಕಿರಿಕ್ ಪಾರ್ಟಿ ಅವರ ಹೆಸರನ್ನ ಡೈರೆಕ್ಟರ್ ರಿಷಬ್ ಅಂತ ಟಾಕ್ ಆಫ್ ದ ಟೌನ್ ಮಾಡುತ್ತೆ. ಅದಾದ ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಲಕ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅನ್ಸ್ಕೊಳ್ತಾರೆ. ನಂತರ ಬೆಲ್ ಬಾಟಮ್ ಮೂಲಕ ಮತ್ತೆ ಆಕ್ಟಿಂಗ್ಗೆ ಕಮ್ಬ್ಯಾಕ್ ಮಾಡ್ತಾರೆ. ಈಗ ಕಾಂತಾರ ಸಿನಿಮಾವನ್ನ ಅವರೇ ಡೈರೆಕ್ಟ್ ಮಾಡಿ ಹೀರೋ ಆಗಿ ಆಕ್ಟ್ ಮಾಡಿ ಕಲೆಕ್ಷನ್ ಅಲ್ಲೂ ಟಾಪ್ ಲಿಸ್ಟ್ ನಲ್ಲಿ ಬಂದು ಎಲ್ಲದಕ್ಕೂ ಸೈ ಅನಿಸ್ಕೊಳ್ತಾ ಇದ್ದಾರೆ. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ನಟ ಅದು ಅನುರಾಗ್ ಕಶ್ಯಪ್. 1997ರಿಂದಲೂ ಬೀಟೌನ್ನಲ್ಲಿ ರೈಟರ್ ಆಗಿ ಆಕ್ಟಿವ್ ಆಗಿದ್ದ ಅನುರಾಗ್ ಕಶ್ಯಪ್ 2003ರಲ್ಲಿ ಪಾಂಚ್ ಅನ್ನೋ ಸಿನಿಮಾ ಮೂಲಕ ಕಂಪ್ಲೀಟ್ ಡೈರೆಕ್ಟರ್ ಅನ್ನಿಸ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ಹಾಗೆ ಬಂದು ಹೀಗೆ ಹೋಗೋ ಅನ್ಕ್ರೆಡಿಟೆಡ್ ರೋಲ್ ಮಾಡ್ತಾರೆ ಹೊರತು ಗುರುತಿಸುವಂತ ಯಾವ ರೋಲ್ಗಳನ್ನು ಕೂಡ ಅವ್ರು ಮಾಡಿರಲಿಲ್ಲ. ಬಾಲಿವುಡ್ ನಲ್ಲಿ ಅವರು ಸಾಕಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ರು. ಗ್ಯಾಂಗ್ಸ್ ಆಫ್ ವಾಸೇಪುರ್, ಕ್ವೀನ್ ಸಿನಿಮಾಗಳು ಇವರ ಪಾಪ್ಯುಲಾರಿಟಿಯನ್ನ ಹೆಚ್ಚಿಸಿತ್ತು. ಬಾಲಿವುಡ್ ನಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದ ಅನುರಾಗ್ ಕಶ್ಯಪ್ ಅದು ಯಾವಾಗ ದಕ್ಷಿಣದ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅವರ ಚಾರ್ಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಅದರಲ್ಲೂ ವಿಲನ್ ರೋಲ್ಗಳಲ್ಲಿ ಅನುರಾಗ್ ಅಟ್ಟಹಾಸವನ್ನ ಎಲ್ಲರೂ ಮೆಚ್ಕೊಳ್ತಾ ಇದ್ದಾರೆ. ಮಹಾರಾಜ, ಇಮೈಕ್ ನೋಡಿಗಳು ಸಿನಿಮಾಗಳಲ್ಲಿ ಅಬ್ಬರಿಸಿ ಮೋಸ್ಟ್ ವಾಂಟೆಡ್ ವಿಲನ್ ಅನ್ನಿಸ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಬಾಲಿವುಡ್ ಬಿಟ್ಟು ಕಂಪ್ಲೀಟ್ ಆಗಿ ಸೌತ್ ನಲ್ಲಿ ಸೆಟಲ್ ಆಗೋ ಯೋಚನೆ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬಂದಿತ್ತು. ಇನ್ನೊಬ್ರು ಸಮುದ್ರಕಣಿ. ಇವರನ್ನ ಇತ್ತೀಚೆಗೆ ಹಲವು ಸಿನಿಮಾಗಳಲ್ಲಿ ನೋಡಿರ್ತೀರಾ. ಆರಂಭದಲ್ಲಿ ತಮಿಳಿನಲ್ಲಿ ಮಾತ್ರ ನಟಿಸ್ತಾ ಇದ್ದ ಇವರು ಈಗ ಹಲವು ಭಾಷೆಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅಲಾ ವೈಕುಂಠಪುರಂలో ಸಿನಿಮಾ ಸೂಪರ್ ಹಿಟ್ ಆದ ಬಳಿಕ ಇವರ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ದೊಡ್ಡ ಆಯಿತು ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇವರು ಮೊದಲು ಪಾಪ್ಯುಲರ್ ಆಗಿದ್ದು ಡೈರೆಕ್ಟರ್ ಆಗಿ. 2001ರಿಂದಲೂ ತಮಿಳು ಸಿನಿಮಾಗಳಲ್ಲಿ ಅನ್ಕ್ರೆಡಿಟೆಡ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದವರು 2003ರಲ್ಲಿ ಮೊದಲ ಬಾರಿಗೆ ಉನ್ನೈ ಚಾರ ನಡಂದೇನ್ ಅನ್ನೋ ಸಿನಿಮಾ ಮೂಲಕ ಡೈರೆಕ್ಟರ್ ಆಗ್ತಾರೆ. ಮೊದಲ ಸಿನಿಮಾಗೆ ತಮಿಳುನಾಡು ಬೆಸ್ಟ್ ಸ್ಟೋರಿ ರೈಟರ್ ಅವಾರ್ಡ್ ಪಡೆಯೋ ಇವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ. ನಾಡೋಡಿಗಳ್, ಪೊರಾಲಿ ಅಂತ ಎಲ್ಲರೂ ಎಂಜಾಯ್ ಮಾಡಿದ್ದ ಸಿನಿಮಾಗಳನ್ನ ಕೊಟ್ಟಿದ್ದು ಇವರೇ. ಅವರದ್ದೇ ಪೊರಾಲಿ ಅನ್ನೋ ಸಿನಿಮಾ ಕನ್ನಡಕ್ಕೆ ಯಾರೇ ಕೂಗಾಡಲಿ ಅಂತ ರೀಮೇಕ್ ಆಗಿರುತ್ತೆ. ಅಪ್ಪುಗೆ ಇವರೇ ಆಕ್ಷನ್ ಕಟ್ ಹೇಳಿರ್ತಾರೆ. ನಂತರ ಆಗಾಗ ಡೈರೆಕ್ಷನ್ ಹಾಗೂ ಹೆಚ್ಚು ನಟನೆಯಲ್ಲಿ ಗುರುತಿಸ್ಕೊಳ್ತಾ ಇರೋ ಇವರು ಖಡಕ್ ವಿಲನ್ ಆಗಿ ಪೋಷಕ ನಟರಾಗಿ ಮಿಗ್ತಾ ಇದ್ದಾರೆ. ಅದರಲ್ಲೂ ತೆಲುಗಿನ ವಿಮಾನಂ ಅನ್ನೋ ಸಿನಿಮಾದಲ್ಲಿ ಇವರ ನಟನೆ ಎಲ್ಲರಿಗೂ ಕಣ್ಣೀರು ತರಿಸಿತು. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ಹಾಗೂ ಮೋಸ್ಟ್ ಫೇವರೇಟ್ ಅಂದ್ರೆ ಅದು SJ ಸೂರ್ಯ. ಈಗಂತೂ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ರೇಂಜ್ಗೆ ಹೋಗಿದ್ದಾರೆ. ತಮ್ಮದೇ ಒಂದು ಸ್ಟೈಲ್ ನಲ್ಲಿ ಆಕ್ಟ್ ಮಾಡಿ ಸಾಕಷ್ಟು ಅಭಿಮಾನಿಗಳನ್ನ ಪಡೆದಿರೋ SJ ಸೂರ್ಯ ಕೂಡ ಮೊದಲು ಹೆಸರು ಮಾಡಿದ್ದು ನಿರ್ದೇಶಕರಾಗಿ. 1998ರಲ್ಲಿ ಕೆಲ ಸಿನಿಮಾಗಳಲ್ಲಿ ಅನ್ಕ್ರೆಡಿಟೆಡ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಇವರು 1999ರಲ್ಲಿ ವಾಲಿ ಅನ್ನೋ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾರೆ. ಅಲ್ಲಿ ತನಕ ಚಾಕ್ಲೇಟ್ ಹೀರೋ ರೀತಿ ಕಾಣಿಸ್ಕೊಳ್ತಾ ಇದ್ದ ಅಜಿತ್ ಕುಮಾರ್ ಅನ್ನ ಏಕದಮ್ ಖಡಕ್ ವಿಲನ್ ಆಂಗಲ್ ನಲ್ಲಿ ತೋರಿಸ್ತಾರೆ. ಸಿನಿಮಾ ಸೂಪರ್ ಹಿಟ್ ಮಾಡ್ತಾರೆ. ಅದೇ ಸಿನಿಮಾ ಕನ್ನಡದಲ್ಲಿ ರೀಮೇಕ್ ಆಗಿ ಕಿಚ್ಚ ಸುದೀಪ್ಗೂ ಕೂಡ ಒಳ್ಳೆ ಹೆಸರು ತಂದುಕೊಡುತ್ತೆ.
ನಂತರ ನಟ ವಿಜಯ್ ಜೊತೆ ಖುಷಿ ಅನ್ನೋ ಸೂಪರ್ ಹಿಟ್ ಸಿನಿಮಾ ಕೊಡ್ತಾರೆ. ಪವನ್ ಕಲ್ಯಾಣ್ ಜೊತೆ ಅದೇ ಸಿನಿಮಾವನ್ನ ತೆಲುಗಿನಲ್ಲಿ ಮಾಡ್ತಾರೆ. ಡೈರೆಕ್ಷನ್ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಆಕ್ಟಿಂಗ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಇವರು ಇವತ್ತು ಬಹು ಬೇಡಿಕೆಯ ನಟ ಆಗಿದ್ದಾರೆ. ಪಾಸಿಟಿವ್ ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ವಿಲನ್ ಆಗಿರ್ಲಿ, ಎಸ್.ಜೆ. ಸೂರ್ಯ ರೇಂಜೆ ಬೇರೆ ಅನ್ನೋ ಹಾಗೆ ಪರ್ಫಾರ್ಮ್ ಮಾಡ್ತಾರೆ. ಅವರು ಖಡಕ್ ವಿಲನ್ ಆಗಿದ್ದ ಸ್ಪೈಡರ್, ಮಾನಾಡು, ಮಾರ್ಕ್ ಆಂಟನಿ, ರಾಯನ್ ಹಾಗೂ ಸರಿಪೋದ ಶನಿವಾರಂ ಸಿನಿಮಾಗಳಲ್ಲಿ ಇವರ ಆಕ್ಟಿಂಗ್ ನೋಡಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಕೇವಲ ಆಕ್ಟಿಂಗ್, ಡೈರೆಕ್ಷನ್ ಮಾತ್ರ ಅಲ್ಲ, ಎಸ್.ಜೆ. ಸೂರ್ಯ ಪೋರ್ಟ್ಫೋಲಿಯೋ ತೆಗೆದ್ರೆ ಪ್ರೊಡ್ಯೂಸರ್, ಲಿರಿಕ್ಸಿಸ್ಟ್, ಮ್ಯೂಸಿಕ್ ಕಾಂಪೋಸರ್, ಪ್ಲೇಬ್ಯಾಕ್ ಸಿಂಗರ್ ಹೀಗೆ ಒಂದಷ್ಟು ಆಡ್ ಆನ್ ಆಗ್ತಾ ಹೋಗುತ್ತವೆ. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ಡೈರೆಕ್ಟರ್ ಅಂದ್ರೆ ಅದು ಮಿಸ್ಕಿನ್. ಏನಪ್ಪಾ ಇದು ಈ ತರ ಹೆಸರು, ಇದಕ್ಕೆ ಅರ್ಥ ಏನು ಅನ್ನೋದನ್ನ ಕೇಳಬೇಡಿ. ಅವರ ಒರಿಜಿನಲ್ ಹೆಸರು ಷಣ್ಮುಗ ರಾಜ ಅಂತ. ಸಿನಿಮಾದಲ್ಲಿ ಫೇಮಸ್ ಆಗಿರೋದು ಮಿಸ್ಕಿನ್ ಅನ್ನೋ ಹೆಸರಿಂದ. 2002ರಿಂದಲೂ ತಮಿಳು ಸಿನಿಮಾಗಳಲ್ಲಿ ಅಲ್ಲೊಂದು ಇಲ್ಲೊಂದು ಅನ್ಕ್ರೆಡಿಟೆಡ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದವರು 2006ರಲ್ಲಿ ನಿರ್ದೇಶಕನ ಕ್ಯಾಪ್ ತೊಟ್ಕೊಳ್ತಾರೆ. ಚಿತ್ರಂ ಪೇಸುದಡಿ ಅನ್ನೋ ಸಿನಿಮಾ ಪಾಪ್ಯುಲರ್ ಆಗುತ್ತೆ. ಅದರ ಬೆನ್ನಲ್ಲೇ 2008ರಲ್ಲಿ ಅಂಜಾದೆ ಅನ್ನೋ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಹಲವು ಅವಾರ್ಡ್ಗಳನ್ನ ಗೆಲ್ಲುತ್ತೆ. ನಂತರ ಹಲವು ಪ್ರಯೋಗ ಮಾಡಿ ತುಪ್ಪರಿವಾಳನ್ ಅನ್ನೋ ಡಿಟೆಕ್ಟಿವ್ ಹಿಟ್ ಸಿನಿಮಾ ಕೊಡ್ತಾರೆ. ನಂತರ ನಿಧಾನಕ್ಕೆ ನಟನೆಗೆ ಇಳಿಯೋ ಇವರು ವಿಲನ್ ಆಗಿ ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ಮಾವೀರನ್, ಲಿಯೋ ಹಾಗೂ ಡ್ರ್ಯಾಗನ್ ಸಿನಿಮಾಗಳಲ್ಲಿ ಇವರ ಆಕ್ಟಿಂಗ್ ಸಖತ್ತಾಗಿದೆ. ಮತ್ತೆ ಡೈರೆಕ್ಷನ್ಗೆ ಕೈ ಹಾಕಿರೋ ಮಿಸ್ಕಿನ್ ವಿಜಯ್ ಸೇತುಪತಿ ಜೊತೆಗೆ ಟ್ರೈನ್ ಅನ್ನೋ ಸಿನಿಮಾ ಮಾಡ್ತಾ ಇದ್ದಾರೆ. ಇನ್ನು ಗೌತಮ್ ವಾಸುದೇವ್ ಮೆನನ್ ನಿರ್ದೇಶಕರಾಗಿ. ಗೌತಮ್ ಮೆನನ್ ಅನ್ನೋ ಹೆಸರಿಗೆ ಬಹಳ ದೊಡ್ಡದೇ ವ್ಯಾಲ್ಯೂ ಇದೆ. ಇಂಡಸ್ಟ್ರಿಗೆ ಬರೋ ಹೊಸ ನಿರ್ದೇಶಕರ ಪೈಕಿ ಹಲವರು ಗೌತಮ್ ಮೆನನ್ ಅವರಿಂದ ಇನ್ಸ್ಪೈರ್ ಆಗಿದ್ದಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಇವರ ನಿರ್ದೇಶನದಲ್ಲಿ ಬಂದ ಸಾಕಷ್ಟು ಸಿನಿಮಾಗಳು ಆಲ್ ಟೈಮ್ ಸೂಪರ್ ಹಿಟ್ ಆಗಿದೆ. 2001ರಲ್ಲಿ ಮಿನ್ನಲೆ ಅನ್ನೋ ಸೂಪರ್ ಹಿಟ್ ಸಿನಿಮಾ ಮೂಲಕ ಡೈರೆಕ್ಷನ್ಗೆ ಎಂಟ್ರಿ ಕೊಡ್ತಾರೆ. ನಂತರ ಬಂದ ಇವರ ಸಿನಿಮಾಗಳ ಕ್ರೇಜ್ ಹೇಗಿತ್ತು ಅಂದ್ರೆ, ಮೊದಲಿಗೆ ತಮಿಳಿನಲ್ಲಿ ಬಂದು ಹಿಟ್ ಆಗಿ ನಂತರ ತೆಲುಗಿನಲ್ಲೂ ಇವರೇ ಅದನ್ನ ರೀಮೇಕ್ ಮಾಡ್ತಾ ಇರ್ತಾರೆ. ಆ ಸಾಲಲ್ಲಿ ಕಾಕಾ ಕಾಕಾ, ವಿನಯ್ ತಾಂಡಿ ವರುವಾಯ ಹಾಗೂ ನೀದಾನೆ ಎನ್ ಪೊನ್ ವಸಂತಂ ಅನ್ನೋ ಸಿನಿಮಾಗಳು ಬರುತ್ತೆ. ಇವರ ನಿರ್ದೇಶನದ ವಾರಣಂ ಆಯಿರಂ ಸಿನಿಮಾ ಆಲ್ ಟೈಮ್ ಫೇವರೇಟ್ ಲಿಸ್ಟ್ ನಲ್ಲಿ ಇರುತ್ತೆ. ಇವರ ಕಾಪ್ ಸಿನಿಮಾಗಳು ಕೂಡ ಸಖತ್ ಕ್ರೇಜ್ ಹುಟ್ಟು ಹಾಕಿದ್ವು. ನಂತರ ಮೆಲ್ಲಗೆ ನಟನೆಯತ್ತ ಶಿಫ್ಟ್ ಆಗೋ ಇವರು ತಮ್ಮದೇ ಒಂದು ಸ್ಟೈಲ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಎಲ್ಲರ ಮನಸ್ಸು ಗೆದ್ದರು ಇವರಿಗೆ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಬರ್ತಾ ಇದೆ. ಇನ್ನು ಪ್ರದೀಪ್ ರಂಗನಾಥನ್ ಇವರ ಬಗ್ಗೆ ಆಲ್ರೆಡಿ ಒಂದು ಎಪಿಸೋಡ್ ಮಾಡಿದ್ದೆ. ಮಿಸ್ ಮಾಡ್ಕೊಂಡಿದ್ರೆ ಲಿಂಕ್ ಅನ್ನ ಕೆಳಗೆ ಹಾಕಿರ್ತೀನಿ. ಈ ಸಲ ಮಿಸ್ ಮಾಡದೆ ನೋಡಿ. ಶಾರ್ಟ್ ಮೂವಿಗಳನ್ನ ಮಾಡಿಕೊಂಡು ತಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡ್ತಾ ಇದ್ದ ಪ್ರದೀಪ್ ಕೋಮಾಳಿ ಸಿನಿಮಾ ಡೈರೆಕ್ಟ್ ಮಾಡೋ ಮೂಲಕ ಟಾಕ್ ಆಫ್ ದ ಟೌನ್ ಅನ್ನಿಸ್ಕೊಳ್ತಾರೆ. ಅದಾದ ನಂತರ ಡೈರೆಕ್ಷನ್ ಜೊತೆಗೆ ತಾವೇ ಹೀರೋ ಆಗಿ ಲವ್ ಟುಡೇ ಅನ್ನೋ ಸಿನಿಮಾ ಕೊಡ್ತಾರೆ. ಯೂತ್ಫುಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದ್ದ ಲವ್ ಟುಡೇ ಪ್ರದೀಪ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಡೈರೆಕ್ಷನ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೋ ಅಷ್ಟೇ ಸಖತ್ತಾಗಿ ಆಕ್ಟಿಂಗ್ ಮಾಡೋ ಪ್ರದೀಪ್ರನ್ನ ಹಾಕಿಕೊಂಡು ಡ್ರ್ಯಾಗನ್ ಅನ್ನೋ ಸಿನಿಮಾ ಮಾಡ್ತಾರೆ. ಅದು 100 ಕೋಟಿ ಕ್ಲಬ್ ದಾಟಿ ಮುನ್ನುಗ್ಬಿಡುತ್ತೆ. ದೊಡ್ಡ ಸ್ಟಾರ್ಗಳಿಗೂ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಮುನ್ನುಗ್ತಾ ಇರೋ ಪ್ರದೀಪ್ಗೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇನ್ನು ಮಲಯಾಳಂನ ಬಸಿಲ್ ಜೋಸೆಫ್ 2013ರಲ್ಲಿ ತಿರಾ ಅನ್ನೋ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದ ಬಸಿಲ್ ಜೋಸೆಫ್ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ರು. 2017ರಲ್ಲಿ ಗೋದಾ ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡೋ ಮೂಲಕ ಸ್ವಲ್ಪ ಪಾಪ್ಯುಲರ್ ಆದ್ರು. ನಂತರ 2021ರಲ್ಲಿ ಬಂದ ಮಿನ್ನಲ್ ಮುರಳಿ ಅನ್ನೋ ಸೂಪರ್ ಹೀರೋ ಸಿನಿಮಾ ಮೂಲಕ ಆಲ್ ಓವರ್ ಇಂಡಿಯಾದಲ್ಲಿ ಗುರುತಿಸಿಕೊಂಡ್ರು. ಅದಾದ ಬಳಿಕ ಈವರೆಗೆ ಬಸಿಲ್ ಡೈರೆಕ್ಷನ್ಗೆ ಕೈ ಹಾಕಿಲ್ಲ. ಆದರೆ ವರ್ಷಕ್ಕೆ 5ರಿಂದ 6 ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋ ಬಸಿಲ್ ಹೀರೋ, ಕಾಮಿಡಿಯನ್, ವಿಲನ್ ಹೀಗೆ ಯಾವ ರೋಲ್ ಕೊಟ್ಟರೂ ಅದಕ್ಕೆ ಸೆಟ್ ಆಗ್ತಾ ಇದ್ದಾರೆ. ಈ ಲಿಸ್ಟ್ ನಲ್ಲಿ ಯಾರಾದರೂ ಮಿಸ್ ಆಗಿದ್ರೆ ಅದನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.